ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿಯನ್ನ ಎಂದಿಗೂ ವಿರೋಧಿಸಿಲ್ಲ. ಬದಲಾಗಿ ಕೇಂದ್ರ ಸರ್ಕಾರವು ಸರ್ವ ಪಕ್ಷಗಳು ಹಾಗೂ ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ಕ್ಷೇತ್ರ ಮರು ವಿಂಗಡಣೆ ಮಸೂದೆಯನ್ನ ಜಾರಿಗೆ ತರಲು ಮುಂದಾಗಿರ್ತಿತ್ತು. ಅದನ್ನ ಮಾತ್ರ ನಾವು ವಿರೋಧಿಸಿದ್ದೀವಿ ಅಂತ ಹೇಳಿ ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅವರು ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಇಂಡಿಯಾ ಕೂಟದ ನಿಲುವಿನ ಕುರಿತು ಮಾತನಾಡಿದ್ದಾರೆ. ವಿರೋಧ ಪಕ್ಷಗಳನ್ನ ಮಹಿಳಾ ವಿರೋಧಿಗಳು ಅಂತ ಬಿಂಬಿಸುವ ಪ್ರಯತ್ನವಾಗ್ತಾ ಇದೆ ಅಂತ ದೂರಿದ ಅವರು, ಸಂವಿಧಾನದ ತಿದ್ದುಪಡಿಗಾಗಿ ಬೇಕಾದ 2/3 ಬಹುಮತದ ಅರಿವು ನಮಗಿದೆ. ಪ್ರತಿ 25 ವರ್ಷಕ್ಕೊಮ್ಮೆ ಕ್ಷೇತ್ರ ಮರು ವಿಂಗಡಣೆ ನಡೆಯಬೇಕಾಗಿದ್ದು 2026 ಜನಗಣತಿಯ ನಂತರವೇ ಮಹಿಳಾ ಮೀಸಲಾತಿ ಮಸೂದೆಯನ್ನ ಜಾರಿಗೆ ತರಬೇಕು ಅನ್ನೋದು ನಮ್ಮ ಆಗ್ರಹವಾಗಿದೆ ಅಂತ ತಿಳಿಸಿದ್ರು. ಇನ್ನು ಮಹಿಳೆಯರಿಗೆ ಮೀಸಲಾತಿ ನೀಡುವ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಕನಸನ್ನ ನನಸು ಮಾಡ್ತಕ್ಕಂಥಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ. ಒಂದು ವೇಳೆ ಕೇಂದ್ರ ಸರ್ಕಾರ ವಿಶೇಷ ಅಧಿವೇಶನವನ್ನ ಕರೆದು ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಮಹಿಳಾ ಬಿಲ್ ಮಂಡಿಸಿದ್ರೆ ನಾವು ಅದಕ್ಕೆ ಪೂರ್ಣ ಬಹುಮತವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಲಾಭವನದಲ್ಲಿ ಸರ್ವೋತ್ತಮ ಪ್ರಶಸ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇತ್ತು. ಹಾಗಾಗಿ ತಡವಾಗಿ ಬಂದಿದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ನಮ್ಮ ಶಶಿಯಣ್ಣ ಅವರಿದ್ದಾರೆ, ಮಾಜಿ ಊಡಾ ಅಧ್ಯಕ್ಷರಾದಂತಹ ನಮ್ಮ ಕೃಷ್ಣಕುಮಾರಣ್ಣ ಇದ್ದಾರೆ, ಹಾಗೂ PCC ಸದಸ್ಯರಾದಂತಹ ನಮ್ಮ ಆರಿಫ್ ಅಣ್ಣ ಅವರಿದ್ದಾರೆ, ಹಾಗೂ ಎಲ್ಲ ನಮ್ಮ ಗೌರವಾನ್ವಿತ ಪತ್ರಿಕಾ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರ ಏನು ಸಂಸತ್ ಅಧಿವೇಶನದಲ್ಲಿ ವಿಶೇಷ ಸಂಸತ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆಗೆ 3 ದಿನ ಸಂಸತ್ನಲ್ಲಿ ಅಧಿವೇಶನ ಇತ್ತು. ನಿಮಗೆಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು. ಅದರಲ್ಲಿ ಕೇವಲ ಮಹಿಳಾ ಮೀಸಲಾತಿ ತಂದಿದ್ರೆ ನಮ್ಮ ಅಧಿನಾಯಕರು ವಿರೋಧ ಪಕ್ಷದ ನಾಯಕರಂತಹ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಸರ್ವೋಚ್ಚವಾಗಿ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದರು. ಯಾಕಂತ ಹೇಳಿದ್ರೆ ಇವತ್ತು ಮಹಿಳಾ ಮೀಸಲಾತಿ ಅಂತ ಏನಾದರೂ ಅದು ಬಂದಿದ್ದರೆ ಅದಕ್ಕೆ ಕಾರಣಭೂತ ಯಾರಾದರೂ ಇದ್ದರೆ ಅದಕ್ಕೆ ನಮ್ಮ ರಾಜೀವ್ ಗಾಂಧಿ ಸಾಹೇಬರು ಅಂತ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವತ್ತು PV ನರಸಿಂಹರಾವ್ ಅವರು ಇದ್ದಾಗ ಅವತ್ತು ಅವರು 73 ಮತ್ತು 74ನೇ ತಿದ್ದುಪಡಿ ಮಾಡಿ ಮಹಿಳಾ ಮೀಸಲಾತಿ ಕೊಡಲೇಬೇಕು ಅಂತ ಇತ್ತು ಅವರ ಮನಸ್ಸಲ್ಲಿ. ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಧಿನಾಯಕರಾದಂತಹ ಸೋನಿಯಾ ಮೇಡಮ್ ಅವರು 2008ರಲ್ಲಿ ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚಿಸಿ ಇದು ರಾಜ್ಯಸಭೆಯಲ್ಲೂ ಸಹ ಅನುಮೋದನೆಗೆ ಹೊಂದಿತ್ತು. ಈಗ ನಿಮಗೆಲ್ಲ ಗೊತ್ತಿರೋಂಗೆ 2020-23ರಲ್ಲೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆಯನ್ನು ನಡೆದಿದೆ. ಮತ್ತು ಇವರು ಮಹಿಳಾ ಮೀಸಲಾತಿಯನ್ನು ಅಂತ ಒಂದು ನೆಪ ಒಡ್ಡಿ ಮಹಿಳಾ ಮೀಸಲಾತಿಯ ಒಂದು ನೆಪದಲ್ಲಿ ಇವರು ಕ್ಷೇತ್ರ ಪುನರ್ವಿಂಗಡಣೆ ಅಥವಾ ಕ್ಷೇತ್ರ ಮರು ವಿಂಗಡಣೆಯ ಒಂದು ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ತಂದು ಅವರು ಏನು ಪ್ರಜಾಪ್ರಭುತ್ವದಲ್ಲಿ ಇಲ್ಲದಂತಹ ಕಾನೂನನ್ನು ತರುವಂಥ ಮಾಡುವಂಥ ಕೆಲಸಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಂಸತ್ ಅಧಿವೇಶನದಲ್ಲಿ ಮಾಡ್ತು. ಅದೆಲ್ಲ ನಿಮಗೆ ಗೊತ್ತಿರೋ ಹಾಗೆ. ಆದರೆ ಇವತ್ತು ಸಂಸತ್ ಅಧಿವೇಶನ ನಡೀತು. ಸುದೀರ್ಘವಾಗಿ ಮೊದಲನೇ ದಿನ 2ನೇ ದಿನ